ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿಗೆ ಅಜಿತ್ ಇದ್ದವನು ಪ್ರಪೋಸ್ ಮಾಡಲೇಬೇಕು, ಭೂಮಿಗೆ ಹೇಗಾದರೂ ಮಾಡಿ ನನ್ನ ಪ್ರೀತಿನ ಹೇಳ್ಕೊಳ್ಳೇಬೇಕು ಅಂತ ಹೇಳಿ ಭೂಮಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾನೆ. ಅಷ್ಟರಲ್ಲಿ ಅಜಿತ್ಗೆ ಅವರಪ್ಪ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿ ಒಂದು ಫೋನ್ ಕಾಲ್ ಬರುತ್ತೆ. ಆಗ ಅಜಿತ್ ರೋಸ್ ಇಟ್ಕೊಂಡು ಪ್ರಪೋಸ್ ಮಾಡ್ತಿರೋದನ್ನು ಹಾಗೆ ಟೇಬಲ್ ಮೇಲೆ ಇಟ್ಟು, ಇಲ್ಲಿಂದ ಬೇಗ ಹೋಗಬೇಕು ಭೂಮಿ, ಮನೆಗೆ ಹೋಗಬೇಕು ಬಾ ಬೇಗ ಅಂತ ಹೇಳಿ ಭೂಮಿನ ಕರ್ಕೊಂಡೋಗ್ತಾನೆ. ಆದರೆ ಭೂಮಿ ಇದ್ದವಳು, ಅಯ್ಯೋ ಸಾಹೇಬ್ರು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾರ, ಈ ರೀತಿ ಪ್ರಪೋಸ್ ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಆ ರೋಸ್ನ ನೋಡಿಕೊಂಡು ನಿಂತ್ಕೊತಾಳೆ. ಇನ್ನು ಅಜಿತ್ ಇದ್ದವನು, ಭೂಮಿ ಬೇಗ ಬಾ ಅಂತ ಹೇಳಿ ಕೂಗ್ತಾನೆ. ಆಗ ಭೂಮಿನೂ ಕೂಡ ಮನೆಗೆ ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ರಮಣ್ಣ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಪೊಲೀಸವರು ಬಂದಿರ್ತಾರೆ. ಇದೆಲ್ಲ ದೇವಯಾನಿ ಪ್ಲ್ಯಾನ್ ಮಾಡಿ ಮಾಡ್ತಿರ್ತಾಳೆ. ಯಾಕಂದರೆ ಅಂಜು ಮದುವೆ ಬೇರೆಯವ್ರ ಜೊತೆ ಆಗಬಾರ್ದು, ಹೇಗಾದರೂ ಮಾಡಿ ನಾನು ನಚ್ಚಿ ಜೊತೆನೇ ಮದುವೆ ಮಾಡಬೇಕು ಅಂತ ಹೇಳಿ ಈ ಕಡೆ ದೇವಯಾನಿ ಈ ರೀತಿ ಪ್ಲ್ಯಾನ್ ಮಾಡಿರ್ತಾಳೆ. ಇನ್ನೊಂದು ಕಡೆ ಸ್ಟೇಷನ್ಗೆ ಬಂದಿದ್ದಾದಮೇಲೆ ಈ ಕಡೆ ಮನೆಗೆ ತಂದು ಕರ್ಕೊಂಡು ಬಂದಿದ್ರಲ್ಲ, ಅವಳಿಗೆ ಇನ್ನೊಂದು ಹುಡುಗ ಪ್ರಪೋಸ್ ಮಾಡಿರ್ತಾನೆ. ಈ ರೀತಿ ಹುಡುಗಿನ ನಾನು ಮದುವೆ ಆಗೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಆಗ ಆ ಹುಡುಗಿ ಅಜ್ಜಿತ್ ಹತ್ರ ಆ ವಿಷಯನ ಹೇಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಇನ್ನು ಭೂಮಿ ಬೇಗ ಬಾಯಲ್ಲಿ ನೀನು ಸ್ಟೇಷನ್ಗೆ ಅಂತ ಹೇಳಿ ಅಜಿತ್ ಕರೆದ ತಕ್ಷಣವೇ ಭೂಮಿ ಇದ್ದಳು, ಸರಿ ಸಾಹೇಬ್ರೆ ಆಯಿತು ಬೇಗ ಬರ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಹೋಗ್ತಾಳೆ. ಆಗ ಆ ಹುಡುಗಿ ಅಳ್ತಿರೋದನ್ನು ನೋಡಿಬಿಟ್ಟು ಭೂಮಿ ಇದ್ದಳು, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ, ಅಕ್ಕ ಇವನನ್ನ ನಾನು ಮೊದಲಿಂದನೂ ಕೂಡ ಫ್ರೆಂಡ್ ಥರ ನೋಡಿದ್ದೀನಿ, ಆದರೆ ಇವನು ನಿನ್ನಂಥವಳಿಗೆ ನಾನು ಭಾಳ ಕೊಡಲೇಬೇಕು ಅಂತ ಹೇಳಿ ಬಂದಿದ್ದಾನೆ, ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಅಕ್ಕ, ನಾನು ಇವನ್ನ ಆ ರೀತಿ ಯಾವತ್ತೂ ಕೂಡ ನೋಡೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಭೂಮಿ ಇದ್ದಳು, ನೀನು ತಪ್ಪು ಮಾಡ್ತಾ ಇದೀಯಾ ಕಣೋ, ನೀನು ಫ್ರೆಂಡ್ಶಿಪ್ನ ಈ ರೀತಿ ದುರುಪಯೋಗ ಪಡಿಸ್ತಾ ಇದೀಯಾ, ಇದು ತಪ್ಪು ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳ್ತಾಳೆ. ಇನ್ನೊಂದು ಕಡೆ ಅಜಿತ್ ಇದ್ದನು, ಅಯ್ಯೋ ನಾನು ಭೂಮಿಗೆ ಆಗಿದ್ದರೆ ಪ್ರಪೋಸ್ ಮಾಡಿದ್ದು ದೊಡ್ಡ ತಪ್ಪಾಯಿತು, ಭೂಮಿ ಮನಸ್ಸಲ್ಲಿ ಈ ರೀತಿ ಇದೆ ಅಂತಂದರೆ ನಾನು ಪ್ರಪೋಸ್ ಮಾಡಿದ್ದೆ ದೊಡ್ಡ ತಪ್ಪು ಅಲ್ವಾ ಸತ್ಯಣ್ಣ ಅಂತ ಹೇಳಿದಾಗ, ಸತ್ಯಣ್ಣ ಇದನ್ನು ಹೌದು ಕಣೋ, ಭೂಮಿ ಮನಸ್ಸಲ್ಲಿರೋದನ್ನೇ ಆ ಹುಡುಗಿ ಇದರಲ್ಲಿ ಹೇಳ್ತಾ ಇರೋದು ನಿಜ ಅಂತ ಅನ್ನಿಸ್ತಾ ಇದೆ, ನನಗೆ ತುಂಬಾ ಅರ್ಥ ಆಗ್ತಾ ಇದೆ ಭೂಮಿ ಮಾತುಗಳು ಅಂತ ಹೇಳಿ ಈ ಕಡೆ ಸತ್ಯಣ್ಣನೂ ಕೂಡ ಭೂಮಿ ಹೇಳಿದ್ದು ನಿಜ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಏನು ಮಾಡೋದು ಸತ್ಯಣ್ಣ, ಇವಾಗ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ, ಭೂಮಿ ಯಾವತ್ತಿದ್ರೂ ಹೇಳ್ತಾ ಇರೋಳು ನಮ್ಮದು ಅಗ್ರಿಮೆಂಟ್ ಮ್ಯಾರೇಜು ಸಾಹೇಬ್ರೆ, ನೀವು ಈ ರೀತಿ ಆಡ್ತಾ ಇದ್ದೀರಲ್ಲ, ನಾನು ಯಾವತ್ತಿದ್ರೂ ಹೋಗೋಳು ಅಂತ ಹೇಳಿ ಹೇಳ್ತಾ ಇರೋಳು, ಆದರೆ ನಾನು ಈ ಉಪಯೋಗನ ದುರುಪಯೋಗ ಪಡಿಸ್ಕೊಂಡೆ ಅಂತ ಹೇಳಿ ಭೂಮಿ ಇಂಡೈರೆಕ್ಟಾಗಿ ಹೇಳೋದು ಬೇಕಾಗಿಲ್ಲ ಸತ್ಯಣ್ಣ, ಆ ಹುಡುಗಿ ರೂಪದಲ್ಲಿ ಭೂಮಿ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತಿದ್ದಾಳೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ. ಇನ್ನೊಂದು ಕಡೆ ಸತ್ಯ ಇದ್ದನು, ಹೌದು ಕಣೋ ನಿನ್ನ ಕಷ್ಟನೂ ಕೂಡ ನನಗೆ ಅರ್ಥ ಆಗುತ್ತೆ, ನೀನು ನನ್ನ ತಂಗಿನ ಎಷ್ಟು ಇಷ್ಟಪಡ್ತಿದ್ದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಆದರೆ ನೀನು ಹೊಸ ವರ್ಷದ ದಿನ ಒಂದಿನವೂ ಕೂಡ ಆಚರಿಸ್ಕೊಳ್ತಾ ಇರಲಿಲ್ಲ, ಹಾಗೆ ನಿನ್ನ ಬರ್ತಡೇನೂ ಕೂಡ ಎಲ್ಲೋ ಹೋಗಿ ಕೂತ್ಕೊತಿದ್ದೆ, ನೀನು ಸಾಯ್ತೇನೆ ಅಂತಲಿ ನನಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ, ಆದರೆ ಭೂಮಿನ ಮದುವೆ ಆಗಿದ್ದಾದಮೇಲೆ ನೀನು ನಿನ್ನ ಬರ್ಡೇನೂ ಕೂಡ ಸೆಲೆಬ್ರೇಷನ್ ಮಾಡ್ಕೊಂಡೆ, ಹಾಗೆ ಈ ವರ್ಷ ಹೊಸ ವರ್ಷವೂ ಕೂಡ ತುಂಬಾ ಚೆನ್ನಾಗಿ ಆಚರಿಸಿದೀಯ, ಅದಕ್ಕೆ ಭೂಮಿನ ನೀನು ತುಂಬಾ ಇಷ್ಟಪಡ್ತಿದ್ದೀಯ ಅಂತ ಅಂದ್ಕೊಂಡು ನಾನು ಭೂಮಿಗೆ ಪ್ರಪೋಸ್ ಮಾಡು ಅಂತ ಹೇಳಿದ್ದು ದೊಡ್ಡ ತಪ್ಪಾಯಿತು ಕಣೋ, ನಾನು ತುಂಬಾ ಇಷ್ಟಪಡ್ತೀನಿ, ಆದರೆ ನೀನು ನನ್ನನ್ನು ಕ್ಷಮಿಸ್ಬಿಡೋ ಅಜಿತ ಅಂತ ಹೇಳಿ ಈ ಕಡೆ ಸತ್ಯನ ಹೇಳ್ತಾನೆ. ಅಯ್ಯೋ ಸತ್ಯಣ್ಣ ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಆಗ ಸತ್ಯಣ್ಣ ಇದ್ದನು, ಹೌದು ಕಣೋ ಅಜಿತ್, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಕಣೋ, ನೀನೇ ನನ್ನ ಸ್ವಂತ ತಮ್ಮ ಇದ್ದಾಗೆ, ನಾನು ಯಾವಾಗಲೂ ನಿನ್ನ ಜೊತೆಯಾಗಿರೋದಕ್ಕೆ ಇಷ್ಟಪಡ್ತೀನಿ ಕಣೋ ಅಜಿತ್ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಹೇಳ್ತಾನೆ. ಸರಿ ಆಯಿತು ಬಿಡು ಅಂತ ಹೇಳಿ ಈ ಕಡೆ ಇಬ್ಬರು ಕೂಡ ಮಾತಾಡಿಕೊಂಡು ಸುಮ್ಮನಾಗ್ತಾರೆ. ಇನ್ನೊಂದು ಕಡೆ ಲಕ್ಷ್ಮಕ್ಕನ ಹತ್ರ ಬಂದು ಭೂಮಿ ಇದ್ದವಳು, ಲಕ್ಷ್ಮಕ್ಕ ನಿಮ್ಮ ಹತ್ರ ನಾನು ಒಂದು ವಿಷಯನ ಹೇಳಬೇಕು, ಹೇಳೋ ಬೇಡವೋ ನೀವು ಬೈತೀರಾ ಅಂತ ಅಂದ್ಕೊಂಡು ನಾನು ಈ ವಿಷಯನ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿದಾಗ,
ಲಕ್ಷ್ಮಕ್ಕ ಇದ್ದಳು, ಏನು ಭೂಮಿ, ನೀನು ನಾನು ನೋಡಿದ್ರೆ ಈ ನಿನ್ನೆಯಿಂದ ಯಾಕೋ ಒಂಥರ ಅನಿಸ್ತಾ ಇದೆ, ಏನದು ಹೇಳು, ಯಾವತ್ತಿದ್ರೂ ಎಲ್ಲ ಸತ್ಯನೂ ಹೊರಗಡೆ ಹೇಳ್ಕೋಬೇಕು, ನೀನು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಏನು ಮುಜುಗರ ಭೂಮಿ, ನನ್ನನ್ನು ನಂಬಿಕೆ ಇಟ್ಟು ನನ್ನ ಮೇಲೆ ನೀನು ಎಲ್ಲ ಸತ್ಯನೂ ಹೇಳ್ಬೋದು ಅಂತ ಹೇಳಿ ಈ ಕಡೆ ಲಕ್ಷ್ಮಕ್ಕ ಕೇಳ್ತಾಳೆ. ಭೂಮಿ ಇದ್ದಳು, ಲಕ್ಷ್ಮಕ್ಕ, ಸಾಹೇಬ್ರನ್ನ ನಾನು ಯಾವತ್ತೂ ಆ ರೀತಿ ನೋಡಿಲ್ಲ, ಆದರೆ ಸಾಹೇಬ್ರು ಕಂಡ್ರೆ ನನಗೆ ತುಂಬಾ ಇಷ್ಟ. ನಾನು ನಮ್ಮ ಅಮ್ಮಂಗೋಸ್ಕರ ಈ ಅಗ್ರಿಮೆಂಟ್ ಮ್ಯಾರೇಜ್ ಆಗಿರೋದು ನಿಜ, ಆದರೆ ಸಾಹೇಬ್ರನ್ನ ಕಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಲಕ್ಷ್ಮಕ್ಕ. ಈ ರೀತಿ ಸಾಹೇಬರು ನನಗೆ ಮೊನ್ನೆ ಪ್ರಪೋಸ್ ಮಾಡಿದರು, ಏನು ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮಕ್ಕ ಇದ್ದಳು, ಹೌದು ಭೂಮಿ, ನಿನ್ನನ್ನು ಸಾಹೇಬರು ಅಷ್ಟು ಇಷ್ಟಪಟ್ಟಿದ್ದಾರೆ ಅಂತಂದಮೇಲೆ ನೀನು ಅದನ್ನು ಉಪಯೋಗಿಸ್ಕೊ, ಯಾಕಂದರೆ ನೀನು ಮತ್ತೆ ಬಿಟ್ಟರೆ ಆ ಚಾನ್ಸ್ ಮತ್ತೆ ಸಿಗೋದಿಲ್ಲ ಭೂಮಿ, ನನ್ನ ಮಾತು ನಂಬು, ನೀನು ಸಾಹೇಬ್ರಿಗೆ ಹೋಗಿ ಎಲ್ಲ ವಿಷಯನ ಹೇಳ್ಕೊ ಅಂತ ಹೇಳಿದಾಗ, ಅಯ್ಯೋ ಲಕ್ಷ್ಮಕ್ಕ, ನೀವು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗ್ತಾಯಿದೆ, ಯಾಕಂದರೆ ಸಾಹೇಬ್ರು ಅಂತ ನೀನು 10 ಸಲ ಹೇಳಿದ್ದನ್ನು ಕೇಳಿಸ್ಕೊಂಡು ನನಗೆ ತುಂಬಾ ಭಯ ಆಗ್ತಿದೆ ಲಕ್ಷ್ಮಕ್ಕ, ಹೇಗೆ ಹೇಳೋದು ಅಂತಲೂ ಕೂಡ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ. ಇನ್ನೊಂದು ಕಡೆ ಭೂಮಿ ಹೇಳೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಇನ್ನು ಮನೆಯವರೆಲ್ಲರೂ ಕೂಡ ಇವತ್ತು ನಾಳೆ ಎಂಗೇಜ್ಮೆಂಟ್ ಅಂಜಂದು ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿರ್ತಾರೆ. ಆದರೆ ಅವರು ಫೋನೇ ರಿಸೀವ್ ಮಾಡಲ್ಲ ಗಂಡಿನ ಕಡೆಯವರು. ಮನೆಗೆ ಬಂದು ಶ್ರವಣ್ ಇದ್ದನು, ಅಯ್ಯೋ ನಾಳೆ ಎಂಗೇಜ್ಮೆಂಟ್ ಇದೆ, ಆದರೆ ಅವ್ರು ಯಾಕೋ ಫೋನೇ ರಿಸೀವ್ ಮಾಡ್ತಾಯಿಲ್ಲ, ಏನಪ್ಪ ಮಾಡೋದು ಇವಾಗ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತಾರೆ. ಆಗ ಅವರು ಶ್ರವಣ್ ಬಂದುಬಿಟ್ಟು, ಹೌದು ಅವರಿಗೆ ಈ ಮದುವೆ ಇಷ್ಟ ಇಲ್ವಂತೆ, ಮದುವೆ ಬೇಡವಂತೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಫುಲ್ ಶಾಕಲ್ಲಿರ್ತಾರೆ. ಆಗ ಅಜ್ಜಿ ಇದ್ದವಳು, ಯಾರು ಕೂಡ ಶಾಕ್ ಆಗಬೇಕಾಗಿಲ್ಲ, ನಾಳೆ ಅದೇ ಟೈಮಿಗೆ ಅದೇ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ನಡೆಯುತ್ತೆ ಅಂತ ಹೇಳಿದಾಗ ಯಾರ ಜೊತೆ ಅಂತ ಹೇಳಿ ಕೇಳ್ತಾರೆ. ನಚ್ಚಿ ಜೊತೆ ಅಂಜನ್ ಎಂಗೇಜ್ಮೆಂಟು ನಡೆಯುತ್ತೆ, ನೀವು ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.